ಎಡಿಜಿಪಿ ಎಂ ಚಂದ್ರಶೇಖರ್ ಅಮಾನತಿಗೆ ಇಂಡಿಯಾಲಿ ಜೆಡಿಎಸ್ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಸಂವಿಧಾನಿಕ ಪದ ಬಳಸಿರುವ ಪೊಲೀಸ್ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಇವತ್ತು ಜೆಡಿಎಸ್ ಮುಖಂಡರಾದ ಬಿಟಿ ಪಾಟೀಲರ ನೇತೃತ್ವದಲ್ಲಿ ಮಿನಿ ವಿಧಾನಸೌಧದ ಎದುರು ಉಪ ತಹಶೀಲ್ದಾರ್ ಧನಪಾಲ್ ಶೆಟ್ಟಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಂತರ ಮಾತನಾಡುತ್ತಾ ಎಂ ಚಂದ್ರಶೇಖರ್ ಅವರ ಮೇಲೆ ಹಲವಾರು ಭ್ರಷ್ಟಾಚಾರ ಆರೋಪಗಳಿದ್ದು, ಆದರೂ ಇವರ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೇ ಇರುವುದೇ ವಿಪರ್ಯಾಸ. ರಾಜ್ಯ ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಆಗ್ರಹವನ್ನು ಕೇಂದ್ರ ಗೃಹ ಇಲಾಖೆಗೆ ಒತ್ತಾಯಿಸಿದೆ. ಕೂಡಲೇ ತಪ್ಪಿತಸ್ಥ ಅಧಿಕಾರಿಯನ್ನ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಶ್ರೀ ಶೈಲಗೌಡ ಪಾಟೀಲ, ಸಿದ್ದುಡಂಗ, ಕಲ್ಲನಗೌಡ ಬಿರಾದಾರ, ಮಹಿಬೂಬ ಬೇವನೂರ, ಸುನಂದ ವಾಲಿಕಾರ, ಬಸವರಾಜ ಕವಡಿ, ದುಂಡು ಬಿರಾದಾರ, ಇರ್ಫಾನ್ ಅಗರಖೇಡ, ನಿಯಾಜ್ ಅಗರಖೇಡ, ಫಜಲು ಮುಲ್ಲಾ, ಚಿದಾನಂದ ವಾಲಿಕಾರ, ಸಂಜೀವ ವಾಲಿಕಾರ, ಸಂತೋಷ ಲಚ್ಚಾಣ, ಕುಮಾರ ಸುರ್ಗಿಹಳ್ಳಿ, ಬೂತಾಳಿ ಕೇಳಗಿನಮನಿ, ಕೋಬಣ್ಣ ಪೂಜಾರಿ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾತಾಡಿದಾಗ ನಾನೇನು ಹೆಚ್ಚಿಗೆ ಮಾತಾಡೋದಲ್ಲೇ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ, ಕೇಂದ್ರ ಸಚಿವರನ್ನ ಅವಾಚ್ಯ ಶಬ್ದಗಳ ನಿಂದೆ ಮಾಡೋದು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಒಂದು ವೇಳೆ ಅವರನ್ನು ಈ ರಾಜ್ಯದಿಂದ ಹೊರಗಟ್ಟಿದ್ದು ಯೋಗ್ಯ ಕ್ರಮಕ್ಕೆ ಒಳದಿದ್ದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗಿಟ್ಟುಕೊಂಡು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಅದಕ್ಕಾಗಿ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ನಮ್ಮ ಇಂಗ್ಲಿಗಿಂದ ರೈತರು ಬಂದಿದ್ದಾರೆ. ಹಾದಿ ಸಮಸ್ಯೆ ಬಗ್ಗೆ, ಹೊಲ ಸಮಸ್ಯೆ ಬಗ್ಗೆ ಕೂಡಲೇ ನಾವು AC ಸಾಹೇಬರಿದ್ದರೆ ನಾವು ಅವರಿಗೆ ನಿಂದೆ ಮಾಡ್ತೀವಿ. ಅದಕ್ಕೆ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬರು ಕೂಡಲೇ ಅವ್ರ ಸಮಸ್ಯೆಗೆ ಆಲಿಸಬೇಕು ಮತ್ತು ಕೂಡಲೇ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಮನವಿಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತಿದ್ದೀನಿ.